ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. GPSCR PSTR HSTR ನಿಮಗೆ TET ಟೆಟ್ ಕಡ್ಡಾಯ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಕೇಂದ್ರ ಸರ್ಕಾರ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಕಡ್ಡಾಯವಾಗಿ ನೀವು ಟೆಟ್ನ ಪಾಸ್ ಆಗಿರಬೇಕಾಗುತ್ತೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. 2011ಕ್ಕಿಂತ ಮೊದಲು ಯಾರೆಲ್ಲ ನೇಮಕ ಆಗಿ ಶಿಕ್ಷಕರು ನೇಮಕಗೊಂಡಿದ್ದಾರೆ ಅವರಿಗೆ ಬಡ್ತಿ ಬೇಕಾದರೆ TET ಉತ್ತೀರ್ಣರಾಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಮತ್ತೆ ಕೇಂದ್ರ ಸರ್ಕಾರ ಸ್ಪಷ್ಟ ಕೂಡ ಹೊರಡಿಸಿದೆ. ಲೋಕಸಭೆಯಲ್ಲಿ ಕೂಡ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿತು. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ TETಯಲ್ಲಿ ಉತ್ತೀರ್ಣರಾಗುವುದು ಕಡ್ಡಾಯ ಆಗಿರುತ್ತೆ. ನೀವು 1ರಿಂದ 8ನೇ ತರಗತಿವರೆಗೂ ನೀವು ಬೋಧನೆ ಟೀಚಿಂಗ್ ಮಾಡಲು ಕಡ್ಡಾಯ ಅರ್ಹತೆಯಾಗಿದೆ. ಹೀಗಾಗಿ RTI ನಿಯಮ ಮತ್ತೆ NCTE ನಿಯಮದ ಪ್ರಕಾರ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಮಾಹಿತಿ ಕೊಟ್ಟಿದೆ. TET ಬೋಧನಾ ಸ್ಥಾನವನ್ನು ಉಳಿಸಿಕೊಳ್ಳಲು ನೀವು ಕಡ್ಡಾಯವಾಗಿ ಅರ್ಹತೆ ಪಡೆಯಬೇಕು ಅಂತ ಹೇಳಿದೆ. ನಂತರ 2 ವರ್ಷದ ಒಳಗೆ ನೀವು ಟೆಟ್ ನ ನೀವು ಪಾಸ್ ಮಾಡಬೇಕು. ನಿಮಗೆ ಟೆಟ್ ನ ಪಾಸ್ ಮಾಡಿದ್ರೆ ಮಾತ್ರ ನೀವು ಕಡ್ಡಾಯವಾಗಿ ಬಡ್ತಿ ಸಿಗುತ್ತೆ. ನೀವು ನಿಮ್ಮ ಜಾಬ್ನ ಕಳ್ಕೋಬಾರದು ಅಂದ್ರೆ ನೀವು TETನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇಲ್ಲಿ ನಿವೃತ್ತಿ ಆಗೋದಕ್ಕೆ 5 ವರ್ಷಗಳಿಂದ ಹೆಚ್ಚು ಸಮಯ ಉಳಿದಿರುವ ಶಿಕ್ಷಕರು ಮುಂದಿನ 2 ವರ್ಷದಲ್ಲಿ TETನ ಕಂಪಲ್ಸರಿ ಪಾಸ್ ಆಗಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನಿವೃತ್ತಿಗೆ ಇನ್ನೇನು 5 ವರ್ಷ ಇದೆ ಅಂತೇಳಿ. ಹಾಗೆ ಮಾಡಲು ವಿಫಲವಾದ್ರೆ ಅಂತವರಿಗೆ ಉದ್ಯೋಗಕ್ಕೆ ಅಪಾಯ ಆಗ್ಬೋದು ಅಂತ ಕೂಡ ಹೇಳ್ತಾರೆ. ಮುಂದಿನ 5 ವರ್ಷದಲ್ಲಿ ಕೂಡ ಯಾರೆಲ್ಲ ನಿವೃತ್ತರಾಗ್ತಿರೋ ಶಿಕ್ಷಕರು ಈ ನಿಯಮದಿಂದ ವಿನಾಯಿತಿ ಪಡ್ಕೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ನೆಕ್ಸ್ಟ್ 5 ವರ್ಷಕ್ಕಿಂತ ಹೆಚ್ಚು ಟೈಮ್ ನಿಮಗೆ ರಿಟೈರ್ಮೆಂಟ್ ಇದ್ರೆ ಅಂತವರು ಕಡ್ಡಾಯವಾಗಿ ಟೆಟ್ನ ಕೂಡ ಬರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬಡ್ತಿಗಳ ಬಗ್ಗೆ ಯಾವುದೇ ರಾಜಿ ಇಲ್ಲ ಅಂತೇಳಿ ನ್ಯಾಯಾಲಯ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. TET ಅರ್ಹತೆ ಇಲ್ಲದೆ ಯಾವುದೇ ಶಿಕ್ಷಕರಿಗೆ ಅವರ ಅನುಭವ ಏನೇ ಆಗಿರಲಿ ಬಡ್ತಿ ನೀಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಿಯಮ ಕೂಡ ಕಡ್ಡಾಯವಾಗಿ ಫಾಲೋ ಮಾಡ್ತಿದೆ. ಅಂಡ್ 2011ಕ್ಕಿಂತ ಮೊದಲು ನೇಮಕೊಂಡ ಶಿಕ್ಷಕರು 2011ಕ್ಕಿಂತ ಮುಂಚೆ ಯಾರೆಲ್ಲ ಶಿಕ್ಷಕರು ಅವರಿಗೆ ಪ್ರತ್ಯೇಕ ರಾಷ್ಟ್ರೀಯ ನೀತಿಯನ್ನು ಕೂಡ ರಚಿಸುವುದಿಲ್ಲ ಅಂತ ಹೇಳಿದ್ದಾರೆ. ಈ ಕೆಲಸ ಮಾಡಿದ್ರೆ ಶಿಕ್ಷಕರಿಗೆ ತಮ್ಮ ಉದ್ಯೋಗ ಮತ್ತೆ ಭವಿಷ್ಯ ಉದ್ಯೋಗ ಇರಬೇಕು ಅಂದ್ರೆ ದಯವಿಟ್ಟು TETನ ಕಂಪಲ್ಸರಿ ನೀವು ಪಾಸ್ ಆಗಬೇಕು ಅಂತ ಹೇಳಿದ್ದಾರೆ. TET ಕುರಿತು ಕಂಪಲ್ಸರಿ ಕಡ್ಡಾಯ ಅಂತ ಹೇಳಿ ಆದೇಶ ಕೂಡ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಕಡ್ಡಾಯವಾಗಿ ನೀವು ಅನೌನ್ಸ್ಮೆಂಟ್ ಮಾಡಬೇಕು ಅಂತ. ಇದು ಲೋಕಸಭೆಯಲ್ಲಿ ಚರ್ಚೆ ಕೂಡ ಆಯಿತು. ಲೋಕಸಭೆಯಲ್ಲಿ ಕೂಡ ತೀರ್ಮಾನಗಳನ್ನ ಕೈಗೊಂಡಿದ್ದಾರೆ. ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.